ಅಪ್ಪ, ನನಗಿವತ್ತು ಹಾಲು ಕುಡ್ದಷ್ಟು ಸಂತೋಷ ಆಗ್ಬಿಡ್ತು. ಇವತ್ತೇನೋ ಒಂಥರ ನನಗೆ ಖುಷಿನೋ ಖುಷಿ. ಅದಕ್ಕೆ ಹಾಲು ಕಾಯಿಸಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಪುಣ್ಯಕ್ಕ, ಪುಣ್ಯಕ್ಕ. ಏನು ಶಿವಾನಿ? ಅಕ್ಕ, ಗ್ಯಾಸ್ ಮೇಲೆ ಹಾಲು ಕಾಯಿಸಿಟ್ಟಿದ್ದೀನಿ, ತಗೊಂಬಂದು ಕುಡೀರಿ ಅಕ್ಕ. ಹಾಲು ಕುಡ್ದಷ್ಟು ಇವತ್ತು ನನಗೆ ಸಂತೋಷ ಆಗ್ತಾಯಿತ್ತು. ಅದಕ್ಕೆ ನಾನು ಇವತ್ತು ಹಾಲು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಯಾಕೋ ಕುಡಿಬೇಕು ಅಂತ ಅನ್ನಿಸ್ತು, ಕುಡಿತಾ ಇದ್ದೀನಿ ಅಕ್ಕ. ಏ ಬೇಡ ಕಣಮ್ಮ, ಇವಾಗಿನ ಊಟ ಮಾಡಿದೆ, ನೀನೇ ಕುಡಿ. ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ? ಯಾಕಂದರೆ ನಮ್ಮ ಅಮ್ಮನ ಮನೇನ ಇವತ್ತು ನಮ್ಮ ಕಂಟಿ ಚಿಕ್ಕಪ್ಪ ತಗೊಳ್ತಲ್ಲ, ಅದಕ್ಕೆ ಮನೇನೂ ಹೋಯ್ತಲ್ಲ, ಇದಿನ ಮನೇನೂ. ಅದಕ್ಕೆ ಭಾಳ ಖುಷಿ ಆಗ್ತೈತಿ. ಅವ್ರು ಮಾಡೋ ಜಂಬ ದೌಲತ್ಗೆ ಇವತ್ತೇ ಸರಿಯಾಗಿ ಆಯಿತು. ಅಕ್ಕ, ನನಗೆ 3 ದಿವಸ ಊಟಕ್ಕಿಟ್ಟಿರಲಿಲ್ಲ ಗೊತ್ತಾ. ನನಗೆ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿದೋಗುತ್ತೆ. ಅದಕ್ಕೆ ಅವ್ರದ್ದು ಮನೆ ಹಾಳಾಗೋಗಿದ್ದಕ್ಕೆ ನನಗೆ ಭಾಳ ಸಂತೋಷ ಆಯಿತು. ಹಾಲು ಕುಡ್ದಷ್ಟು ಸಂತೋಷ ಆಯಿತು. ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ. ಯಾಕಂದರೆ ನಮ್ಮಮ್ಮ ಮಾಡ್ತಿದ್ದ ಜಂಬಕ್ಕೆ ಹಂಗೆ ಆಯಿತು. ಅಯ್ಯೋ, ನಾನು ಎಷ್ಟು ಕೀಳಾಗಿ ನೋಡೋರು ಗೊತ್ತಾ, ಹೆಣ್ಮಗಳು ಅಂತ ಹೇಳಿ. ಬೇಡತ್ಲಾಗೆ ನೀನು ಯಾಕೆ ಹಂಗೆ ಮಾತಾಡ್ತೀಯ? ಪಾಪ ನಾನು ಏನು ಅನ್ಕೊಂಡೆ, ಬಿಡು, ಆಸ್ತಿನೆಲ್ಲ ಕಳ್ಕೊಂಡ್ರು, ಮನೆ ಆದರೂ ಸಿಕ್ಕಿದ್ರೆ ಚೆನ್ನಾಗಿರೋದು, ಪಾಪ ಮನೆ ಆದರೂ ಸಿಗಲಿ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ದುಡ್ಡು ಕಟ್ಟಿದ್ರೆ ಬಿಡೋರು, ದುಡ್ಡು ಇನ್ನೆಲ್ಲಿಂದ ತಗೊಂಬಂದು ಕಟ್ತಾರೆ ಅವರು. ಯಾರೂ ಸಹಾಯ ಮಾಡೋದು ಇಲ್ಲ ಅವ್ರಿಗೆ. ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಹೇಳು? ಯಾರು ಕೊಡೋದು ಇಲ್ಲ ಯಾರಿಗೂ. ಅಲ್ಲ, ಅವ್ರು ಮಾಡ್ತಿರೋ ಜಂಬಕ್ಕೆ ಸರಿಯಾಗಿ ಆಯಿತು. ಅಯ್ಯೋ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ನಾನು ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಅಮ್ಮಯ್ಯ ಹೆಂಗೆ ಆಡ್ತಿತ್ತೋ ಇವತ್ತು ಹಂಗೆ ಆಗೈತಿ. ನನಗೇನೋ ಭಾಳ ಸಂತೋಷ ಆಗೈತಿ, ಭಾಳ ಖುಷಿ ಆಗೈತಿ. ಇವತ್ತು ಹಂಗೆ ಆಗಿರೋದಕ್ಕೇ ಭಾಳ ಖುಷಿ ಆಗೈತಿ. ಅಮ್ಮನ ಜೊತೆ ಇದ್ದಾಗ ನಿನಗೆ ಏನೋ ಗೊತ್ತಾಗ್ತಿರ್ಲಿಲ್ಲ, ಈ ಕಡೆಗೆ ಬಂದಮೇಲೆ ಅನುಭವ ಆಗೈತಿ ನೋಡು. ಅದಕ್ಕೆ ಮತ್ತೆ ಹೇಳೋದು, ಫಸ್ಟು ನಾವು ಎಲ್ಲ ಯೋಚನೆ ಮಾಡಬೇಕು ಸ್ವಲ್ಪ ನಿಧಾನವಾಗಿ ಅಂತ ಹೇಳೋದು. ಸಡನ್ನಾಗಿ ಯಾವುದನ್ನು ನಿರ್ಧಾರ ತಗೊಂಬಕ್ಕೆ ಹೋಗ್ಬಾರ್ದು. ಹ್ಞೂನಕ್ಕ, ನನಗೂ ಹಂಗೆ ಅನ್ನಿಸ್ತೈತೆ. ಸಡನ್ನಾಗಿ ಯಾವುದೂ ನಿರ್ಧಾರ ತಗೊಂಬಕ್ಕೆ ಹೋಗ್ಬಾರ್ದು. ಎಲ್ಲನ ಯೋಚನೆ ಮಾಡಬೇಕು. ಇಲ್ಲಿ ಈ ಮನೆಗೆ ಬಂದಾಗಿಂದ ನನಗೆಲ್ಲ ಭಾಳ ಚೆನ್ನಾಗಿ ಅರ್ಥ ಆಗ್ತೈತೆ. ನಿಮ್ಮಂಥವ್ರನ್ನೂ ಬಿಟ್ಟು ನಾನು ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡಲ್ಲ, ಆ ಮನೆಯಾಗ ಸುಮ್ಮನೆ ನಾನು ನೆಮ್ಮದಿ ಹಾಳು ಮಾಡ್ಕೊಂಡಲ್ಲ ಅನ್ನಿಸ್ತೈತಿ. ನೆಮ್ಮದಿಯಾಗಿದ್ದೀನಿ ಇಲ್ಲಿಗೆ ಬಂದಾಗಿಂದಲೂ. ನಮ್ಮ ಅತ್ತೆ ಆದರೂ ಕುಡಿಯುತ್ತೆ ಅಂತ ಕೇಳ್ತೀನಿ. ಅತ್ತೆ, ಹಾಲು ಕಾಯಿಸಿದ್ದೀನಿ, ಕುಡಿತೀಯನತ್ತೆ? ಬೇಡ ಕಣಮ್ಮ, ಬೇಡ, ನಾನೇನು ಕುಡಿಯಲ್ಲ ಹಾಲಪ್ಪಾಲು ಅಂಥವೆಲ್ಲನ. ಏನು ಬೇಡ ಹೇಳು. ಹಂಗೆ ಆಮೇಲಿಂದನ ಅದಕ್ಕೇನೆ ಸ್ವಲ್ಪ ಸಕ್ಕರೆ ಟೀ ಸೊಪ್ಪು ಹಾಕಿ ಕಾಫಿ ಮಾಡೋಕ್ಕಾಗುತ್ತೆ. ನಾನು ನಿಮ್ಮ ಅಮ್ಮನ ಮನೆ ಹೋಗಿರೋದಕ್ಕೆ ಬೇಜಾರು ಮಾಡ್ಕೊಂಡಿದ್ಯೇನೋ ಅಂತ ಅಂದ್ಕೊಂಡೆ. ಆದರೆ ನೀನೇನು ಭಾಳ ಖುಷಿಯಾಗಿದ್ಯಮ್ಮ ಶಿವಾನಿ. ಬೇಜಾರು ಮಾಡ್ಕೊಂಡಿರ್ತೀಯ ಅಂತ ಅಂದ್ಕೊಂಡೆ ನಾನು. ಇಲ್ಲ ಅತ್ತೆ, ನನಗೆ ಇವತ್ತು ಅವ್ರ ಮನೇನೂ ಹೋಗಿರೋದಕ್ಕೆ ಹಾಲು ಕುಡಿದಷ್ಟು ಸಂತೋಷ ಆಗ್ತೈತೆ. ಅದಕ್ಕೇ ನಾನು ಹಾಲು ಕಾಯಿಸ್ಕೊಂಡು ಕುಡಿತಾ ಇರೋದು. ಭಾಳ ಖುಷಿ ಆಗೈತೆ ನನಗೇನೋ ನಮ್ಮ ಅಮ್ಮೆಯವ್ರ ಮನೆ ಹೋಗಿರೋದಕ್ಕೆ. ಯಾಕೆ ಹೇಳು? ಅವ್ರು ಮಾಡಿರೋ ಇದಕ್ಕೆ ಸರಿಯಾಗಿ ಆಗೈತಿ. ನನಗಿದೆಲ್ಲ ಮುಂಚೆ ಎಲ್ಲ ಗೊತ್ತಾಗ್ತಿರ್ಲಿಲ್ಲ. ಏನೋ ಬಿಡು ಅಂತ ಹೇಳಿ ನಾನು ಒಂಥರ ಏನೋ ನಮ್ಮವರು ತಮ್ಮವರು ಅಂತೇಳಿ ತುಂಬ ಆಸೆ ಪಡ್ತಿದ್ದೆ. ಆದರೆ ಇವಾಗ ನನಗೆ ತವ್ರ ಮನೆ ನಮ್ಮ ತಮ್ಮ ಅಮ್ಮ ಅಂಬದು ಆಸೆನೇ ಇಲ್ಲ ಕಣತ್ತೆ. ಈ ಶಿವಾನಿ ಭಾಳ ಖುಷಿಯಾಗೈತೆ. ಅಲ್ಲೇ ದೂರ ನಿಂತ್ಕೊಂಡು ನೋಡೋಳಲ್ಲ ಮಗಳು. ಅವಳೇ ನನಗೆ ತಿರ್ತಿರಿಕೊಂಡು ನೋಡ್ತಾಳೆ ಅವ್ರ ಅಮ್ಮಯ್ಯ. ಏನೋ ಬತ್ತಾಳೇನೋ, ನನ್ನ ಮಗಳ ಆತನ ಕೊಡ್ತಾಳೇನೋ ಅಂತ ಹೇಳಿ ತಿರ್ತಿರಿಕೊಂಡು ನೋಡ್ತಾಳೆ. ಅಯ್ಯೋ, ನಮ್ಮಮ್ಮಯ್ಯ ನನಗೆ ಎಷ್ಟು ಕೀಳಾಗಿ ನೋಡೋದಾಗತ್ತೇನಂತೆ ಹೆಣ್ಮಗಳು ಅಂತ. ಮೊನ್ನೆ ಅಂತನೂ ಹೆಂಗೆ ಮಾತಾಡೋದು ಯಪ್ಪ, ಅದನ್ನು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಹುರಿದೋಗುತ್ತೆ. ನಿನಗೇನೇ ಕೊಡಬೇಕು, ನಿಂದೇನು ಲೆಕ್ಕ ಇಲ್ಲ ಕಣೆ ನನಗೆ, ನನ್ನ ಮಗಂದು ನನ್ನ ಸೊಸೆದ ಲೆಕ್ಕ ನಿಂದೇನು ಲೆಕ್ಕ ಇಲ್ಲ ಕಣೆ ನನಗೆ ಅಂತ ಹೇಳಿ ಹೆಂಗೆ ಮಾತಾಡೋದು ಗೊತ್ತೇ ಯಪ್ಪ. ಅದನ್ನು ನೆನೆಸ್ಕೊಂಡ್ರೆ ನನಗೆ ಈಗಲೂ ಅಷ್ಟಿಷ್ಟು ಬೇಜಾರಾಗಲ್ಲ. ಹೆಣ್ಮಕ್ಳನ್ನ ಯಾಕೆ ಇಷ್ಟು ಕೀಳಾಗಿ ನೋಡ್ತಾರೆ? ಹೆಣ್ಮಕ್ಳು ಅಂತಂದರೆ ಯಾಕೆ ಹಿಂಗೆ? ಹೆಣ್ಮಕ್ಳು ಅಂದರೆ ಬೇರೆಯವ್ರ ಮನೆಗೆ ಹೋಗ್ತಾರೆ ಅಂತ ಇಷ್ಟೊಂದು ಇದ್ರಾಗ ನೋಡ್ತಾರಲ್ಲ ಅಂತ ಅನ್ನಿಸುತ್ತೆ. ನಮ್ಮ ಅಪ್ಪನ ನಮ್ಮ ಅಮ್ಮಯ್ಯ ನನ್ನ ಮೇಲೆ ಒಂದಿಷ್ಟು ಆಸೆ ಪಡಲ್ಲ. ನಮ್ಮ ಅಪ್ಪಗಿನ ಒಂದಿಷ್ಟು ಮಗಳು ಅಂಬೋದು ಒಂದಿಷ್ಟು ಆದ್ರೂ ಎಲ್ಲ ಒಂದು ಕಡೆ ಕೈತೆ. ನಮ್ಮ ಅಮ್ಮಗಂತೂ ಏನೂ ಇಲ್ಲ ಮಗಳು ಅಂಬೋದು. ಏನಿದ್ರು ಮಗ 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 ಮಗ. ಅವ್ನ ಅದಕ್ಕೆ ಮತ್ತೆ ಹಂಗೆ ಹಾಳು ಮಾಡಿಕ್ಕಿರೋದು. ಮಗ ಮಗ ಅಂತೇಳಿ ಮೆರ್ಸಿ. ನಮ್ಮ ಅಮ್ಮನ ಮಾತು ಕೇಳಿದ್ರೆ ಯಾರು ಉದ್ಧಾರ ಆಗಲ್ಲ. ನನಗೇನೋ ಅನುಭವ ಆಗ್ಬಿಡ್ತು. ನಿಮ್ಮಮ್ಮ ಹೆಂಗಂದ್ರೆ ಒಂದಿಟ್ಟು ಇದ್ದಾಗ ಹಿಡಿಯೋಕ್ಕಾಗಲ್ಲ. ನನ್ನ ಸಮಕ್ಕೆ ಯಾರೂ ಇಲ್ಲ ಅಂತಾಳೆ ನಿಮ್ಮಮ್ಮ ಹಂಗೆ. ಬಿಡು, ಏನೋ ಐತಲ್ಲ, ಮುಂದೆ ದೇವ್ರು ಕೊಟ್ಟು ಕಾಲದ ಬಚ್ಕೊಂಡು ನಂಬನ, ಮುಂದೊಂದಿನ ನಮಗೆ ಕಷ್ಟ ಕಾಲಕ್ಕೆ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡ ಅಂತಾಳಲ್ಲ ನಿಮ್ಮಮ್ಮಯ್ಯ. ನಿಮ್ಮಮ್ಮ ಏನಿದ್ರೂ ಒಂಥರ ದೌಲತ್. ನನ್ನ ಸಮಕ್ಕೆ ಯಾರೂ ಇಲ್ಲ, ನನ್ನಂಗೆ ಯಾರೂ ಇಲ್ಲ ಅಂಬತ್ತರ ಒಬ್ರಿಗೆ ತೋರ್ಸೋದು ಜಾಸ್ತಿ. ಒಬ್ರಿಗೆ ತೋರ್ಸೋದ್ರಿಂದ ನಮ್ಗೆ ಏನು ಬರಂಗೈತಿ? ನಮ್ಮ ಹತ್ರ ಆಸ್ತಿ ಐತಿ, ಅದೈತಿ ಇದೈತಿ ಅಂತ ನಾವು ತೋರ್ಸೋದ್ರಿಂದ ಏನು ಬರಂಗೈತಿ ಹೇಳು? ಏನೂ ಬರಂಗಿಲ್ಲ.
ಇನ್ಮೇಲಾದ್ರೂ ನಿಮ್ಮ ಚಿಕ್ಕಪ್ಪರ್ನು ನಿಮ್ಮ ಚಿಕ್ಕಪ್ಪನ ಮಕ್ಳನ್ನು ಎಲ್ಲರನ್ನೂ ಮಾತಾಡಿಸ್ಕೊಂಡು ನಿನ್ನ ತಂಗಿನ ಮಾತಾಡಿಸ್ಕೊಂಡು ಚೆನ್ನಾಗಿರು. ಭಾಳ ಒಳ್ಳೆಯವ್ರು ಕಣಮ್ಮ. ಹುಡುಗರು ಒಳ್ಳೆವು, ಅವರು ಒಳ್ಳೆ ರಿಪಟ್ ಗೊತ್ತಾರ ಅಂತೇಳು. ಸಾಮಾನೆಲ್ಲ ತಗೊಂಡು ಖಾಲಿ ಮಾಡ್ಕೊಂಡು ಬತ್ತೀವಿ ನಿಪ್ಪಟ್ಟು ಊರಾಕೆ ಅಂತ ಹೇಳಿ ಹೇಳ್ತಿದ್ರು. ಬರ್ತಾರೆ ಪಟ್ಟು ಊರಾಕೆ ಬರ್ತಾರೆ. ಅದಕ್ಕೇನೆ ಮಾತಾಡಿಸ್ಕೊಂಡು ಚೆನ್ನಾಗಿರಮ್ಮ. ಅವಳಂತ ಆಡಿರೆ ಆಗಲ್ಲ. ನಮ್ಮ ಅಮ್ಮ ಹೊಟ್ಟೆ ಹುರ್ಕೋಬೇಕಣ್ಣಜ್ಜಿ ನೋಡು. ನಾನು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಮ್ಮ ಚಿಕ್ಕಮ್ಮನು, ನಮ್ಮ ಚಿಕ್ಕಪ್ಪನು, ನಮ್ಮ ಅಜ್ಜಿ, ನಮ್ಮ ತಾತನ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ಪಾಪ ನಾವು ಎಂದೆಂದೂ ಹೋಗಿ ನೋಡೇ ಇಲ್ಲ ಕಣಜ್ಜಿ. ಅಯ್ಯೋ ನಮ್ಗಂತ ದೌಲತ್ತಾಗ ಅವಾಗ ಹೋಗ್ಲಿಲ್ಲ. ಅಂತ ಜಂಬ ಬಂದಿತ್ತು. ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಮ್ಮ ಅಮ್ಮಯ್ಯ ಹಂಗೇನೆ ಅವಾಗ ಇಲ್ಲದ ಜಂಬ ಬಿಡೋದು, ಜಂಬ ಮಾಡಿಕೊಂಡು ಹಂಗೆ ಮಾಡ್ತು. ಏನು ಮಾಡಲಿ. ಮತ್ತು ಪಾಪ ಅವ್ರನ್ನಾದ್ರೂ ನೋಡೋಕೆ ಹೋಗ್ಬೇಕಾಯ್ತು. ಒಂದಿಸ್ಕೊನು ದೊಡ್ಡ ಮನೆ ಕಟ್ಟಿದ್ನಿ ಅಂಬಳು ನೋಡು. ಅವ್ರನ್ನ ಒಂದಿಸ್ಕೊನ ಮನೆಯಾಗ ಕಾಲಿಗೆ ಕಸ್ಲಿಲ್ಲ. ಪಾಪ ಒಂದಿಸ್ಕೊ ಮನೆಯಾಗ ಬಂದವರು ಕಾಲಿಕ್ಲಿಲ್ಲ, ಬರಲಿಲ್ಲ. ಅವಳಿಗೆ ಬೇಕಾದವ್ರನ್ನ ಕರೆದು ಮಾಡ್ಕೊಂಡ್ಲಿ ದೊಡ್ಡದಾಗೆ ಪಾರ್ಟಿ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ. ಅಯ್ಯೋ ಯಪ್ಪ ಏನು ಮಾಡಿದ್ದು ಮನ್ಗಿಳ್ಕೋಬೇಕಾರೆ. ಅವ್ರು ಒಂದಿಸ್ಕೊ ಮನೆಯಾಗ ಕಾಲಿಕ್ತಿಲ್ಲದಕ್ಕೆ ಅವ್ರು ನೊಂದ್ಕೊಂಡಿದ್ಕೆ ಏನೋ ಇವತ್ತು ಹಂಗೆ ಆತೋ ಏನೋ. ಇಲ್ಲ ಯಾರಾದ್ರೇನು ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸ್ತಾರೆ. ಆದರೆ ಅವ್ರು ಹಂಗೆ ಮಾಡಿದಕ್ಕೆ ಸರಿಯಾಗಿ ಆಯಿತು. ಅವ್ರ ಮನಸ್ಸಿನಾಗೆ ಅವ್ರು ಎಷ್ಟೇ ಕೆಟ್ಟದ್ದು ಮಾಡಿರೂ ಎಲ್ಲ ಒಂದು ಕಡೆಗೆ ಬಿಡತ್ಲಾಗೆ ನನ್ನ ಮಗ ಚೆನ್ನಾಗಿರಲಿ ಅಂಬೋದು ಇದ್ದೇ ಇರುತ್ತೆ. ನನ್ನ ಮಗ ತಾನೇ, ಬೇರೆ ಯಾರೂ ಅಲ್ಲ. ಎಲ್ಲ ಒಂದು ಕಡೆಗೆ ಚೆನ್ನಾಗಿರಲಿ ನನ್ನ ಮಗ ಅಂಬೋದು ಆಸೆ ಅವರಿಗೆ ಇದ್ದೇ ಇರುತ್ತೆ ಕಣಜ್ಜಿ. ಬಿಡು, ಹೆಂಗೋ ಚೆನ್ನಾಗೇ ಆದ್ರಲ್ಲ ಅಷ್ಟೇ ಸಾಕತ್ತ. ಪಾಪ ಬಮ್ಮಿಗಣ್ಣನು ರಾಜಕಾಯಿ ನೋಡಿದ್ರೆ ಎಂದಂಗಾಗುತ್ತೆ. ಹೊಲ್ದಾಗ್ಬಿಟ್ಟು ಕೆಲಸ ಮಾಡ್ಕೊಂಡು ಹೆಂಗೋ ಅವ್ನು ಕಂಟಿನ್ಯೂ ನೋಡ್ಕೊಂಬಲ್ಲ ಅಂದಿದ್ರೆ ಏನು ಮಾಡ್ಬೇಕಾಗಿತ್ತು ಹೇಳು. ಅವ್ನು ಇವತ್ತು ತಂದೆ ತಾಯಿ ನಾನು ನೋಡ್ಕೊಂಬತ್ಗೆ ದೇವ್ರು ಅವ್ನಿಗಂತೂ ತನ್ನ ಕೊಟ್ಟವ್ರು. ನಿಜವಾಗ್ಲಮ್ಮ ತಂದೆ ತಾಯಿನ ಯಾರು ನೋಡ್ಕೊಂತಾರೆ ಅವ್ರು ಉದ್ಧಾರ ಆಗ್ತಾರೆ. ನೋಡ್ಕೊಂಬಿಲ್ದರು ಏನಂದ್ರೆ ಅವ್ರಿಗೆ ಮುಂದೆ ಅವ್ರ ಮಕ್ಳು ಮಾಡಿ ಕಾಲಕ್ಕಾದ್ರೂ ಅವ್ರ ಮಕ್ಳನ್ನು ಕೂಳಾಕಲ್ಲ. ನಿಜವಾಗ್ಲೂ ಹೇಳಿರ್ತೀನಿ, ಬರ್ದಿಕ್ಕೆ ಬೇಕು ಯಾರೇ ಆಗಲಿ. ಖಾಲಿ ಪೇಪರ್ ಮೇಲೆ ತಂದೆ ತಾಯಿನ ನೋಡ್ಕೊಂಬಿಲ್ದಾರೆ, ತಂದೆ ತಾಯಿ ಆಶೀರ್ವಾದ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ತಂದೆ ತಾಯಿ ನಮಗೆ ನೋಡ್ಕೊಂಡು ತಂದೆ ತಾಯಿನ ನಾವು ನೋಡ್ಕೊಂಡು ಅವ್ರಿಗೆ ಬೇಕಾಗಿರೋದನ್ನ ಚೆನ್ನಾಗಿಲ್ಲ ಅಂದ್ರೆ ನೋಡ್ಕೊಂಬೋದು. ಅವ್ರಿಗೆ ಬೇಕಾಗಿರೋ ತಿಂಬಕು ಹಣ್ಣು ಹಂಪ್ಲು ಅದು ಕೊಟ್ಕೊಂಡು ತಂದೆ ತಾಯಿ ಸೇವೆ ಯಾರು ಮಾಡ್ತಾರೆ ಅವರು ಜೀವನದಾಗ ಮುಂದೆ ಬರ್ತಾರೆ. ಚೆನ್ನಾಗಿರ್ತಾರೆ ಮುಂದೆ ಯಾವಾಗಲೂ ಚೆನ್ನಾಗಿರ್ತಾರೆ. ಮತ್ತು ನಿಜವಾಗ್ಲೂ ಅದೇನ ಕರೆಕ್ಟು. ತಂದೆ ತಾಯಿನ ನೋಡ್ಕೋಬೇಕು. ಇದ್ರೆ ಇವತ್ತು ನಾನು ನಮ್ಮ ಅಮ್ಮನ ಬೈಕ್ಯಂತ ಇದ್ದೆ ಅಂತ ಅಲ್ಲ ಗಂಡು ಮಕ್ಳು ಹೇಳೋದು. ಗಂಡು ಮಕ್ಳು ನೋಡ್ಕೋಬೇಕು ತಂದೆ ತಾಯಿನ ಅಂತ ಹೇಳೋದಲ್ಲ, ನಾವು ನೋಡ್ಕೋಬೇಕು. ಆದರೆ ಇವತ್ತು ನಮ್ಮ ಅಮ್ಮಯ್ಯ ಯಾಕಂದರೆ ಅವರು ನನ್ನ ಜೀವನ ಹಾಳು ಮಾಡಿದಾರೆ. ಅವರೇ ತಪ್ಪು ಮಾಡ್ಯವ್ರು ಇವತ್ತು. ನಮ್ಮ ಅಮ್ಮಯ್ಯನ ಬುದ್ಧಿನೇ ನನಗೆ ಇಡಿಸ್ತಾ ಇಲ್ಲ. ನಮ್ಮ ಅಮ್ಮನ ಬುದ್ಧಿ ನನಗೆ ಇಲ್ಲೋಡು ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ಅಷ್ಟು ಅಂಥ ಬುದ್ಧಿ ಐತೆ ನಮ್ಮ ಅಮ್ಮನ ಹತ್ರ. ಇವಾಗೆಲ್ಲ ಅರ್ಥ ಆಗ್ತೈತತ್ತೆ ನನಗೆ. ಹೆಂಗೋ ಇವತ್ತು ನನಗೆ ಹಾಲು ಕುಡಿದಷ್ಟು ಸಂತೋಷ. ನಮ್ಮ ಚಿಕ್ಕಪ್ಪನೇ ತಂಟಲ್ಲ ಅದೇ ಖುಷಿ. ಅವ್ರಿಗೆ ಏನೂ ಇಲ್ಲ ಅಂತೇಳಿ ನಮ್ಮ ಅಮ್ಮ ಹೆಂಗೆ ಅಳಿಸ್ತಿತ್ತ, ಏನೂ ಇಲ್ಲ ಕಣೋ ನಿಂದು ಹಂಗೆ ಹಿಂಗೆ ಅಂತೇಳಿ ಏನಾದರೂ ಗಲಾಟೆ ಮಾಡೋದು. ಫೋನಾಗ ಒಂದೊಂದಿನ ಫೋನ್ ಮಾಡಿ ಬೈತಾ ಇರೋದು, ಒಂದೊಂದಿನ ಡೈರೆಕ್ಟಾಗೂ ಜಗಳ ಆಡಿರೋದು ನೋಡಿದ್ದೀನಿ ನಾವು ಹೋಗಿ ಯಾವತ್ತೂ ಅವ್ರನ್ನ ಮಾತಾಡ್ಸಿಲ್ಲ. ಅಕ್ಷಯ ಅಖಿಲನ್ನ ನಮ್ಮ ಅಜ್ಜಿ ತಾತನೂ ಮಾತಾಡ್ಸಿಲ್ಲ. ಇನ್ಮೇಲಾದರೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕಷ್ಟೇ. ನಮ್ಮಮ್ಮ ಒಟ್ಟು ಹುರ್ಕೋಬೇಕು. ನಾವು ಅವ್ರ ಹತ್ರ ಎಲ್ಲರ ಹತ್ರನೂ ಚೆನ್ನಾಗಿರೋದು ನೋಡಿ ಒಟ್ಟು ಹುರ್ಕೋಬೇಕು. ನಾನು ಅದೇ ಹೇಳ್ದೆ, ಸರಿಯಾಗಿ ಆಗೈತೆ ತಗ ನೋಡಿ ಹೆಂಗಾಯ್ತು ಅಂತಂತು. ನಾನು ಆಗಲಿ ಹಂಗೆ ಆಗಬೇಕು ಅಂತ ಹೇಳಿದ್ದೀನಿ. ಹುಡುಗರ ಹತ್ರ ಮಾತಾಡ್ತಿದ್ದೆ, ಅದಕ್ಕೇ ಮಾತಾಡೋದಕ್ಕೆ ಅಲ್ಲೇ ಹೊಟ್ಟೆ ಹುರ್ಕೊಂತು. ಏನನ್ನ ನನ್ನಲ್ಲ ಅವ್ರ ಮನೆಗೆ ಹೋಗ್ತಾ ಬತ್ತಾ ಚೆನ್ನಾಗಿರೋದು ನೋಡಿಬಿಟ್ರೆ ಎಷ್ಟು ಹೊಟ್ಟೆ ಹುರ್ಕೊಂಬತ್ತ ನಮ್ಮ ಅಮ್ಮಯ್ಯ. ಯಪ್ಪ ಹುರ್ಕೊಂಬ್ಳ್ ನಾವೆಲ್ಲರ ಜೊತೆ ಚೆನ್ನಾಗಿರೋದು ಅಷ್ಟೇ. ನಮ್ಮ ಅಮ್ಮನಂತೆ ಆಡಿದರೆ ಆಗಲ್ಲ. ಎಲ್ಲ ನಮ್ಮ ಅಮ್ಮನಂತೆ ಆಡಿ ಇವತ್ತು ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೆ. ಇವಾಗ ನನಗೆಲ್ಲ ಅನುಭವ ಆಗೈತಿ. ಶಿವಾನಿಗೆ ಇವಾಗೆಲ್ಲ ಅನುಭವ ಆಗೈತಿ. ಅವ್ರ ಅಮ್ಮರ ಮನೆ ಅವ್ರ ಚಿಕ್ಕಪ್ಪ ತಾಂಡಿರೋದಕ್ಕೆ ಭಾಳ ಖುಷಿ ಆಗೈತೆ. ಅವ್ರ ಅಮ್ಮನ ಮನೆ ಹೋಗೈತೆ ಅಂತ ನನಗೆ ಹಾಲು ಕುಡಿದು ಸಂತೋಷ ಆಗೈತೆ ಅಂತ ಹಾಲು ಕುಡಿತಾ ಇದ್ದಾಳೆ. ಅಲ್ಲ ಇದೇ ಬುದ್ಧಿ ಮುಂಚೆಗಿದ್ದಿದ್ರೆ ಎರಡು ಜೀವನ ಹಾಳಾಗ್ತಿರ್ಲಿಲ್ಲ. ಇವಾಗ ಬುದ್ಧಿ ಚೆನ್ನಾಗಿ ಬಂದೈತೆ. ಇದೇ ಬುದ್ಧಿ ಹಿಂಗೆ ಇರಲಿ, ಚೆನ್ನಾಗಿರಲಿ, ಗಂಡ ಹೆಂಡತಿ ಎಲ್ಲರ ಜೊತೆಗೂ, ಅಜ್ಜಿ ತಾತ ಅತ್ತೆ ಮಾವ ಎಲ್ಲರ ಜೊತೆಗೂ, ನಮ್ಮ ಜೊತೆಗೂ ಎಲ್ಲರ ಜೊತೆಗೂ ಹಿಂಗೆ ಚೆನ್ನಾಗಿರಲಿ. ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನೇನೋ ಚೆನ್ನಾಗಿದ್ದವ್ರನ್ನ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.